ಎಲ್ರಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ಅಭಿಜ್ಞಾ ಲಾ ಸೀರೀಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸೆಷನಲ್ಲಿ ಯಾವುದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅಂದರೆ IPCಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳುವಾಗ ಸೆಕ್ಷನ್ಸ್ ಮೇಲೆ ಬರುವಂಥ ಕ್ವಶನ್ಸ್ಗಳನ್ನು ನಾವು ಕಾಣ್ತೇವೆ. ಒಂದು ವೇಳೆ ಏನಾದರೂ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಬಂದಿದ್ದರೆ ಅದನ್ನು ಸಾಲ್ವ್ ಮಾಡೋದು ಈಸಿಯಾಗಿರುತ್ತೆ. ಆದರೆ ಸೆಕ್ಷನ್ಸ್ ಮೇಲೆ ಬಂದಾಗ ನಮಗೆ ಎಲ್ಲ ಸೆಕ್ಷನ್ಸಿನ ನಂಬರ್ಸ್ ನೆನಪಿಲ್ದಿರೋ ಕಾರಣ ಇದನ್ನು ಸಾಲ್ವ್ ಮಾಡಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಈ ಥರ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂದರೆ ಹಳೆಯ ಪ್ರೀವಿಯಸ್ ಕ್ವಶನ್ಸ್ ಪೇಪರ್ಸಲ್ಲಿ ಯಾವ ಕ್ವಶನ್ಸ್ ಸೆಕ್ಷನ್ಸ್ ಮೇಲೆ ಬಂದಿದೆ ಅಂತ ನೋಡ್ಕೊಂಡು ಹೋದರೆ ಆ ಸೆಕ್ಷನ್ಸ್ಗಳು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಗುತ್ತೆ. ಆಗ ಆ ಸೆಕ್ಷನ್ಸ್ ಅಷ್ಟೇ ನಾವು ನೆನಪಿಟ್ಕೊಂಡು ಹೋದರೆ ಮುಂದಿನ ಎಕ್ಸಾಮಲ್ಲಿ ಆ ಥರ ಕ್ವಶನ್ಸ್ ಬಂದಾಗ ಆನ್ಸರ್ ಮಾಡಬಹುದು. ಸೊ ಹಾಗಾಗಿ ನಾವು ಈ ಸೆಷನಲ್ಲಿ ಯಾವ ಕ್ವಶನ್ಸ್ ಸೆಕ್ಷನ್ಸ್ ಮೇಲೆ ಬಂದಿದೆ ಹಳೆ ವರ್ಷದಲ್ಲಿ ಅಂತ ನೋಡ್ತಾ ಹೋಗೋಣ. ಸೊ ಕ್ವಶನ್ 1 ನೋಡೋಣ. ಸೆಕ್ಷನ್ 1 ಆಫ್ ದಿ ಇಂಡಿಯನ್ ಪಿನಲ್ ಕೋಡ್ ಡೀಲ್ಸ್ ವಿತ್ IPCಯ ಸೆಕ್ಷನ್ 1 ಯಾವುದರ ಬಗ್ಗೆ ಹೇಳುತ್ತೆ ಅಂದರೆ ಸಾಮಾನ್ಯವಾಗಿ ಎಲ್ಲ ಕಾಯ್ದೆಯ ಸೆಕ್ಷನ್ 1 ಯಾವುದರ ಮೇಲೆ ಇರುತ್ತೆ, ಆ ಕಾಯ್ದೆಯ ಹೆಸರು ಟೈಟಲ್ ಏನಿರುತ್ತೆ ಮತ್ತು ಅದರ ಎಕ್ಸ್ಟೆಂಟ್ ಆಫ್ ಆಪರೇಷನ್ ಅದು ಅದರ ಅಪ್ಲಿಕೇಬಿಲಿಟಿ ಇರ್ಬೋದು ಅಥವಾ ಅದು ಯಾವ್ಯಾವ ಭಾಗಕ್ಕೆ ಅಪ್ಲೈ ಆಗುತ್ತೆ ಈ ಕಾಯ್ದೆ ಅನ್ನೋದ್ರ ಮೇಲೆ ಇರೋದ್ರಿಂದ ಸೆಕ್ಷನ್ 1 ಇಲ್ಲಿ ಯಾವುದಾಗತ್ತೆ ಡೆಫಿನಿಷನ್ ಆಫ್ ಕ್ರೈಮ್ ಅಂತ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಏನಲ್ಲಿ ಯೂಶ್ವಲಿ ಡೆಫಿನಿಷನ್ಸ್ ಯಾವ ಸೆಕ್ಷನ್ಸಲ್ಲಿ ಇರುತ್ತೆ ಸೆಕ್ಷನ್ 2 ಅಥವಾ 3ನಲ್ಲಿ ಕೊಡಲಾಗತ್ತೆ. ಸೊ ಇದಾಗೋದಿಲ್ಲ ಆನ್ಸರು. ಬಿಯಲ್ಲಿ ಟೈಟಲ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್ ಆಪರೇಷನ್ ಆಫ್ ದಿ ಕೋಡ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗತ್ತೆ, ಇಲ್ಲಿ ಬಿ ಆಗುತ್ತೆ. ಇದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ 1ನ ಹೆಡ್ಡಿಂಗ್ ಏನು ಕೊಟ್ಟಿದ್ದಾರೆ ಅಂದರೆ ಟೈಟಲ್, ಶಾರ್ಟ್ ಟೈಟಲ್, ಕಮೆನ್ಸ್ಮೆಂಟ್ ಆ್ಯಂಡ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಆದರೆ IPCಯಲ್ಲಿ ಇದರ ಹೆಡ್ಡಿಂಗ್ ಏನು ಟೈಟಲ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್ ಆಪರೇಷನ್ ಆಫ್ ದಿ ಕೋಡ್ ಅಂತ ಇದೆ. ನೆಕ್ಸ್ಟ್ ಕ್ವಶನ್. Homicide cannot be defined as killing of a person by a person in view of the nature of the definition of the word person. ಇಲ್ಲಿ ಈ ಕ್ವಶನ್ ಯಾವುದ್ರ ಮೇಲೆ ಇದೆ, ಪರ್ಸನ್ನಿನ ಡೆಫಿನಿಷನ್ ಯಾವುದರಲ್ಲಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಇದೆ. ಸೊ ಪರ್ಸನ್ನಿನ ಡೆಫಿನಿಷನ್ IPCಯಲ್ಲಿ ಯಾವ ಸೆಕ್ಷನಲ್ಲಿ ಬರುತ್ತೆ, ಸೆಕ್ಷನ್ 11ನಲ್ಲಿ ಪರ್ಸನ್ನಿನ ಡೆಫಿನಿಷನ್ ಬರುತ್ತೆ. ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಹೋಮಿಸೈಡ್ ಕ್ಯಾನಾಟ್ ಬಿ ಡಿಫೈನ್ಡ್. ಹೋಮಿಸೈಡ್ ಅಂದರೆ ಏನು, ಹೋಮಿಸೈಡ್ ಅಂದರೆ ಸಾಮಾನ್ಯವಾಗಿ ನಾವು ಏನಂತ ಕರಿಬೋದು ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಸಾಯಿಸೋದಕ್ಕೆ ಹೋಮಿಸೈಡ್ ಅಂತ ಕರಿಬೋದು. ಅದನ್ನು ನಾವು ಹೀಗೆ ಡಿಫೈನ್ ಮಾಡಲಿಕ್ಕಾಗತ್ತಾ, ಇಟ್ ಈಸ್ ಕಿಲ್ಲಿಂಗ್ ಆಫ್ ಅ ಪರ್ಸನ್ ಬೈ ಅ ಪರ್ಸನ್ ಇನ್ ವ್ಯೂ ಆಫ್ ದಿ ನೇಚರ್ ಆಫ್ ದಿ ಡೆಫಿನಿಷನ್ ಆಫ್ ದಿ ವರ್ಡ್ ಪರ್ಸನ್ ಅಂತ ಕೊಟ್ಟಿದ್ದಾರೆ. ಈ ಸೆಕ್ಷನ್ 11ನಲ್ಲಿ ಬರುವಂಥ ಪರ್ಸನ್ನಿನ ಡೆಫಿನಿಷನ್ನಲ್ಲಿ ಪರ್ಸನ್ ಅಂದರೆ ಏನು, ಪರ್ಸನ್ ಅಂದರೆ ಯಾರು ಇನ್ಕ್ಲೂಡ್ ಆಗ್ತಾರೆ ಅಂದರೆ ಅದರಲ್ಲಿ ಬರೀ ನ್ಯಾಚುರಲ್ ಪರ್ಸನ್ ಅಷ್ಟೇ ಅಲ್ಲ, ಇಟ್ ಇನ್ಕ್ಲೂಡ್ಸ್ ಕಂಪನಿ ಅಥವಾ ಅಸೋಸಿಯೇಷನ್ ಈ ಥರದ್ದು ಆರ್ಟಿಫಿಷಿಯಲ್ ಪರ್ಸನ್ ಸಹ ಇನ್ಕ್ಲೂಡ್ ಆಗೋದ್ರಿಂದ ನಾವು ಹೋಮಿಸೈಡನ್ನು ಇಟ್ ಈಸ್ ಕಿಲ್ಲಿಂಗ್ ಆಫ್ ಅ ಪರ್ಸನ್ ಬೈ ಅ ಪರ್ಸನ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಯಾವುದು ನಾವು ನೆನಪಿಟ್ಕೊಳ್ಬೇಕು, ಸೆಕ್ಷನ್ 11 ಆಫ್ ದಿ IPC. ನಾವು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇದು ಯಾವ ಸೆಕ್ಷನಲ್ಲಿ ಬರುತ್ತೆ, ಇದು ಡೆಫಿನಿಷನ್ ಆದ ಕಾರಣ ಒಂದೇನು ಸೆಕ್ಷನ್ 2ನಲ್ಲಿ ಎಲ್ಲ ಡೆಫಿನಿಷನ್ಸನ್ನು ಕ್ಲಬ್ ಮಾಡಲಾಗಿದೆ. ಸೆಕ್ಷನ್ 2 ಮತ್ತು ಕ್ಲಾಸ್ ಯಾವುದಾಗತ್ತೆ, ಕ್ಲಾಸ್ 26 ಆಗುತ್ತೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಸೆಕ್ಷನ್ 2 ಕ್ಲಾಸ್ 26ಅಲ್ಲಿ ಯಾವುದನ್ನು ಡಿಫೈನ್ ಮಾಡಲಾಗಿದೆ, ಪರ್ಸನನ್ನು ಡಿಫೈನ್ ಮಾಡಲಾಗಿದೆ. ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಈ ಎಲ್ಲ ಡೆಫಿನಿಷನ್ಸ್ಗಳನ್ನು ಆಲ್ಫಾಬೆಟಿಕಲ್ ಆಗಿ ಅರೇಂಜ್ ಮಾಡಿದ್ದಾರೆ. ಸೊ ಇದು 2 ಕ್ಲಾಸ್ 26ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಕೋರ್ಟ್ ಆಫ್ ಜಸ್ಟಿಸ್ ಈಸ್ ಡಿಫೈನ್ಡ್ ಇನ್ IPC ಅಂಡರ್. ಕೋರ್ಟ್ ಆಫ್ ಜಸ್ಟಿಸ್ ಅನ್ನೋ ಶಬ್ದ IPCಯಲ್ಲಿ ಯಾವ ಸೆಕ್ಷನ್ನಲ್ಲಿ ಬರುತ್ತೆ, ಕೋರ್ಟ್ ಆಫ್ ಜಸ್ಟಿಸ್ ಅನ್ನೋದು ಸೆಕ್ಷನ್ 20ಯಲ್ಲಿ ಡಿಫೈನ್ ಮಾಡಲಾಗಿದೆ. ಸೊ ಸೆಕ್ಷನ್ 20ಯ ಪ್ರಕಾರ ಕೋರ್ಟ್ ಆಫ್ ಜಸ್ಟಿಸ್ ಅಂದರೆ ಏನು, ಯಾವುದೇ ಒಬ್ಬ ಜಡ್ಜ್ ಅಥವಾ ಬಾಡಿ ಆಫ್ ಜಡ್ಜ್ ಜುಡಿಷಿಯಲ್ ಆಗಿ ಆ್ಯಕ್ಟ್ ಮಾಡಲಿಕ್ಕೆ ಯಾವುದಾದ್ರು ಲಾ ಎಂಪವರ್ ಮಾಡಿದರೆ ಅಂಥ ಜಡ್ಜ್ ಅಥವಾ ಬಾಡಿ ಆಫ್ ಜಡ್ಜಸ್ಸಿಗೆ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕರಿಬಹುದು ಅನ್ನೋದು ಸೆಕ್ಷನ್ 20 ಹೇಳುತ್ತೆ. ಸೊ ಇದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕೊಡಲಿಲ್ಲ, ಬರೀ ಕೋರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವ ಸೆಕ್ಷನಲ್ಲಿ ಬರುತ್ತೆ, ಸೆಕ್ಷನ್ 2 ಕ್ಲಾಸ್ 25 ಆಫ್ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕೋರ್ಟ್ ಅನ್ನೋ ಶಬ್ದನ ಏನು ಡೆಫಿನಿಷನ್ ಚೇಂಜ್ ಮಾಡಲಿಲ್ಲ, ಕೋರ್ಟ್ ಅನ್ನೋದು ಅಷ್ಟೇ ಇಟ್ಟಿದ್ದಾರೆ, ಕೋರ್ಟ್ ಆಫ್ ಜಸ್ಟಿಸ್ ಅಂತ ಇಡಲಿಲ್ಲ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ ವಿಚ್ ಸೆಕ್ಷನ್ ಆಫ್ IPC ಪಬ್ಲಿಕ್ ಸರ್ವೆಂಟ್ ಡಿಫೈನ್ಡ್. ಪಬ್ಲಿಕ್ ಸರ್ವೆಂಟ್ ಅನ್ನೋ ಡೆಫಿನಿಷನ್ನು ತುಂಬ ದೊಡ್ಡದಾಗಿರೋ ಸೆಕ್ಷನ್ನು. ಅದರಲ್ಲಿ 11 ತರಹದ ವ್ಯಕ್ತಿಗಳನ್ನು ಪಬ್ಲಿಕ್ ಸರ್ವೆಂಟ್ ಅಂತ ಕರೀತಾರೆ. ಸೊ ಇದು ಯಾವುದರಲ್ಲಿ ಬರುತ್ತೆ ಪಬ್ಲಿಕ್ ಸರ್ವೆಂಟಿನ ಡೆಫಿನಿಷನ್ನು, ಪಬ್ಲಿಕ್ ಸರ್ವೆಂಟಿನ ಡೆಫಿನಿಷನ್ IPCಯಲ್ಲಿ ಆದರೆ ಸೆಕ್ಷನ್ 21ನಲ್ಲಿ ಬರುತ್ತೆ.
ಇದೇ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ನೋಡೋದಾದರೆ ಇದು ಸೆಕ್ಷನ್ 2 ಕ್ಲಾಸ್ 28 ಬರುತ್ತೆ ಪಬ್ಲಿಕ್ ಸರ್ವೆಂಟಿನ ಡೆಫಿನಿಷನ್. ನೆಕ್ಸ್ಟ್ ಮೂವೇಬಲ್ ಪ್ರಾಪರ್ಟಿ ಅಂಡರ್ IPC ಇಸ್ ಡಿಫೈನ್ಡ್ ಇನ್. IPCಯಲ್ಲಿ ಮೂವೇಬಲ್ ಪ್ರಾಪರ್ಟಿಯನ್ನು ಯಾವ ಸೆಕ್ಷನಲ್ಲಿ ಡಿಫೈನ್ ಮಾಡಲಾಗಿದೆ? ಮೂವೇಬಲ್ ಪ್ರಾಪರ್ಟಿ ಸೆಕ್ಷನ್ 22 ಬರುತ್ತೆ. ಸೊ ಸೆಕ್ಷನ್ 22ನ ಪ್ರಕಾರ ಮೂವೇಬಲ್ ಪ್ರಾಪರ್ಟಿ ಅಂದರೆ ಯಾವ ಪ್ರಾಪರ್ಟಿ? ಎವ್ರಿ ಕಾರ್ಪೊರಿಯಲ್ ಮೂವೇಬಲ್ ಪ್ರಾಪರ್ಟಿ ಅಂತ ಕರೀತಾರೆ. ಅಂದರೆ ಒಂದು ಫಿಸಿಕಲ್ ಫಾರ್ಮ್ ಇರುವಂತಹ ಪ್ರಾಪರ್ಟಿ ಯಾವುದಾದ್ರು ಮೂವೇಬಲ್ ಆಗಿದ್ದರೆ ಅದೆಲ್ಲದು ಮೂವೇಬಲ್ ಪ್ರಾಪರ್ಟಿಯಲ್ಲಿ ಕವರ್ ಆಗುತ್ತೆ. ಆದರೆ ಅದು ಲ್ಯಾಂಡ್ ಕವರ್ ಆಗೋದಿಲ್ಲ, ಮತ್ತು ಅರ್ತಿಗೆ ಅಟ್ಯಾಚ್ ಆಗಿರೋ ಯಾವುದಾದ್ರು ವಸ್ತು ಇದ್ದರೆ ಅದು ಕವರ್ ಆಗೋದಿಲ್ಲ, ಅಥವಾ ಅರ್ತಿಗೆ ಅಟ್ಯಾಚ್ ಆಗಿರೋ ವಸ್ತುವಿಗೆ ಯಾವುದಾದ್ರು ಒಂದು ವಸ್ತುವನ್ನು ಪರ್ಮನೆಂಟಾಗಿ ಫಿಕ್ಸ್ ಮಾಡಿದರೆ ಅಂಥ ವಸ್ತುಗಳು ಈ ಮೂವೇಬಲ್ ಪ್ರಾಪರ್ಟಿಯಲ್ಲಿ ಬರೋದಿಲ್ಲ. ಇದರ ಡೆಫಿನಿಷನ್ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಈ ಕಾರ್ಪೊರಿಯಲ್ ಅನ್ನೋ ಶಬ್ದ ಏನಿದೆ ಅದನ್ನು ತೆಗೆದಿದ್ದಾರೆ. ಸೊ ಈಗ BNS ಪ್ರಕಾರ ಅದು ಫಿಸಿಕಲ್ ಫಾರ್ಮಲ್ಲಿ ಇರ್ಬೋದು ಅಥವಾ ಅದು ಇಂಟ್ಯಾಜಿಬಲ್ ಆಗಿದ್ರೂ ಸಹ ಅದು ಮೂವೇಬಲ್ ಪ್ರಾಪರ್ಟಿಯ ಡೆಫಿನಿಷನ್ಸಲ್ಲಿ ಬರುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದಾಗತ್ತೆ? ಸೆಕ್ಷನ್ 22. BNSಲ್ಲಿ ಇದರ ಸೆಕ್ಷನ್ ಯಾವುದಾಗತ್ತೆ? ಸೆಕ್ಷನ್ 2 ಕ್ಲಾಸ್ 21 ಬರುತ್ತೆ. ನೆಕ್ಸ್ಟ್ ಕ್ವಶನ್, wrongful gain and wrongful loss have been defined under the Indian Penal Code in. ಇದು ಯಾವ ಸೆಕ್ಷನ್ಸಲ್ಲಿ wrongful gain ಮತ್ತು wrongful loss ಅನ್ನು ಡಿಫೈನ್ ಮಾಡಲಾಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಯಾವ ಸೆಕ್ಷನ್ ಬರುತ್ತೆ? wrongful gain ಮತ್ತು wrongful loss ಸೆಕ್ಷನ್ 23 ಡಿಫೈನ್ ಮಾಡಿದ್ದಾರೆ. ಸೊ ಸೆಕ್ಷನ್ 23 ಪ್ರಕಾರ ರಾಂಗ್ಫುಲ್ ಗೇನ್ ಅಥವಾ ರಾಂಗ್ಫುಲ್ ಲಾಸ್ ಅಂದರೆ ಏನು? ಯಾವಾಗ ಒಬ್ಬ ವ್ಯಕ್ತಿ ತನಗೆ ಸೇರಿಲ್ದಿರೋ ವಸ್ತುವನ್ನು ಕಾನೂನು ಬಾಹಿರವಾಗಿ ತನ್ನ ವಶಪಡಿಸ್ಕೊಳ್ತಾನೋ ಆಗ ಅವನು ರಾಂಗ್ಫುಲ್ ಗೇನ್ ಮಾಡ್ತಾ ಇದ್ದಾನೆ. ಅದು ಯಾರಿಂದ ಹಾಗೆ ವಶಪಡಿಸ್ಕೊಳ್ಳಾಗಿದೆಯೋ ಅವನಿಗೆ ಅದು ರಾಂಗ್ಫುಲ್ ಲಾಸ್ ಆಗಿರುತ್ತೆ. ಇದು ಸೆಕ್ಷನ್ 23 ಕೊಟ್ಟಿದ್ದಾರೆ. ಇದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇದು ಒಂದು ಸೆಕ್ಷನಲ್ಲಿ ಕೊಡಲಿಲ್ಲ, ಸೆಕ್ಷನ್ 2 ಕ್ಲಾಸ್ 36 ಬರುತ್ತೆ ರಾಂಗ್ಫುಲ್ ಗೇನ್ ಅನ್ನೋದು, ಮತ್ತು ಸೆಕ್ಷನ್ 2 ಕ್ಲಾಸ್ 37 ರಾಂಗ್ಫುಲ್ ಲಾಸ್ ಅನ್ನೋದು ಕವರ್ ಆಗಿದೆ ಇದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ. ನೆಕ್ಸ್ಟ್ ಕ್ವಶನ್, ಎಲೆಕ್ಟ್ರಾನಿಕ್ ರೆಕಾರ್ಡ್ ಅಂಡರ್ IPC ಈಸ್ ಡಿಫೈನ್ಡ್ ಇನ್. ಎಲೆಕ್ಟ್ರಾನಿಕ್ ರೆಕಾರ್ಡನ್ನು IPCಯಲ್ಲಿ ಯಾವ ಸೆಕ್ಷನಲ್ಲಿ ಡಿಫೈನ್ ಮಾಡಲಾಗಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಆನ್ಸರ್ ಯಾವುದು? ಸೆಕ್ಷನ್ 29A ಡಿಫೈನ್ ಮಾಡಲಾಗಿದೆ. ಸೆಕ್ಷನ್ 29A ಸಪ್ರೇಟಾಗಿ ಡೆಫಿನಿಷನ್ ಕೊಡಲಿಲ್ಲ ಎಲೆಕ್ಟ್ರಾನಿಕ್ ರೆಕಾರ್ಡ್ ಅಂದರೆ ಏನು ಅಂತ. ಆದರೆ ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಈ ಎಲೆಕ್ಟ್ರಾನಿಕ್ ರೆಕಾರ್ಡನ್ನು ಡಿಫೈನ್ ಮಾಡಲಾಗಿದೆ ಸೆಕ್ಷನ್ 2. ಅದರ ಪ್ರಕಾರ ಅದು ಏನು ಡೆಫಿನಿಷನ್ ಇದೆಯೋ ಅದೇ ಇಲ್ಲೂ ಸಹ ಅಪ್ಲಿಕೇಬಲ್ ಆಗಿರುತ್ತೆ ಅನ್ನೋದು ಸೆಕ್ಷನ್ 29A ಕೊಟ್ಟಿದ್ದಾರೆ. ಇದು BNSಲ್ಲಿ ಯಾವುದೇ ಸೆಕ್ಷನ್ ಆಗುತ್ತೆ? ಇದು ಸೆಕ್ಷನ್ 2 ಕ್ಲಾಸ್ 39 ಬರುತ್ತೆ. ಅಂದರೆ ಇದು ಯಾವುದರಲ್ಲಿ ಬರುತ್ತೆ? ವರ್ಡ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ನಾಟ್ ಡಿಫೈನ್ಡ್ ಅಂತ ಕರೀತಾರೆ. IPCಯಲ್ಲಿ ಯಾವ ವರ್ಡ್ಸನ್ನು ಡಿಫೈನ್ ಮಾಡಿಲ್ವೋ ಆ ಎಲ್ಲ ವರ್ಡ್ಸ್ಗಳನ್ನು ಈ ಸೆಕ್ಷನ್ 2 ಕ್ಲಾಸ್ 39 ಕೊಟ್ಟಿದ್ದಾರೆ. ಸೊ ಇದರ ಆನ್ಸರ್ ಯಾವುದು? ಸೆಕ್ಷನ್ 29A. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ ಆಫ್ ದಿ ಇಂಡಿಯನ್ ಪಿನಲ್ ಕೋಡ್ ಡಿಫೈನ್ಸ್ ದಿ ವರ್ಡ್ ಆ್ಯಕ್ಟ್? ಆ್ಯಕ್ಟ್ ಅನ್ನೋ ಶಬ್ದನ IPCಯ ಯಾವ ಸೆಕ್ಷನ್ ಡಿಫೈನ್ ಮಾಡುತ್ತೆ ಅನ್ನೋದು ಇಲ್ಲಿ ಕ್ವಶನ್ ಆಗಿದೆ. ಸೊ ಇಲ್ಲಿ ಆನ್ಸರ್ ಯಾವುದಾಗತ್ತೆ? ಸೆಕ್ಷನ್ 33 ಆ್ಯಕ್ಟ್ ಅನ್ನೋ ಶಬ್ದದ ಆ್ಯಕ್ಟ್ ಅಂದರೆ ನಾವು ಕನ್ನಡದಲ್ಲಿ ಕೃತ್ಯ ಅಂತ ಕರಿಬೋದು. ಆ್ಯಕ್ಟ್ ಅಂದರೆ ಏನು ಅನ್ನೋದು ಇಲ್ಲಿ ಸೆಕ್ಷನ್ 33 ಕೊಟ್ಟಿದ್ದಾರೆ. ಸೊ ಆ್ಯಕ್ಟ್ ಅಂದರೆ ಬರೀ ಒಂದು ಸಿಂಗಲ್ ಆ್ಯಕ್ಟ್ ಅಷ್ಟೇ ಅಲ್ಲ, ಸೀರೀಸ್ ಆಫ್ ಆ್ಯಕ್ಟ್ಸ್ ಕೂಡ ಈ ಆ್ಯಕ್ಟಿನ ಡೆಫಿನಿಷನಲ್ಲಿ ಕವರ್ ಆಗುತ್ತೆ ಅನ್ನೋದು ಸೆಕ್ಷನ್ 33 ಹೇಳಲಾಗಿದೆ. ಸೊ ಸೆಕ್ಷನ್ 33 BNSಲ್ಲಿ ಯಾವ ಸೆಕ್ಷನ್ ಆಗುತ್ತೆ? ಸೆಕ್ಷನ್ 33 ಸೆಕ್ಷನ್ 2 ಕ್ಲಾಸ್ 1 ಆಗುತ್ತೆ. ಇದು ಆ್ಯಕ್ಟ್ ಆಲ್ಫಾಬೆಟಿಕಲ್ ಆಗಿ ಅದು ಅರೇಂಜ್ ಮಾಡಿರೋ ಕಾರಣ A ಬರೋದು ಕಾರಣ ಇದು ಸೆಕ್ಷನ್ 2 ಕ್ಲಾಸ್ 1 BNSಲ್ಲಿ ಬರುತ್ತೆ. ಏನು ಡೆಫಿನಿಷನ್ ಇಲ್ಲಿ ಚೇಂಜ್ ಇಲ್ಲ, ಇದು ಹಾಗೆ ಇದೆ. ನೆಕ್ಸ್ಟ್, ಅಂಡರ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ ಆಫ್ ಇಂಡಿಯನ್ ಪಿನಲ್ ಕೋಡ್ ದ ಪ್ರಿನ್ಸಿಪಲ್ ಆಫ್ ಜಾಯಿಂಟ್ ಕ್ರಿಮಿನಲ್ ಲಯಬಿಲಿಟಿ ಈಸ್ ಅಪ್ಲಿಕೇಬಲ್? ಜಾಯಿಂಟ್ ಕ್ರಿಮಿನಲ್ ಲಯಬಿಲಿಟಿ ಅನ್ನೋ ಪ್ರಿನ್ಸಿಪಲ್ IPC ಯಾವ ಸೆಕ್ಷನಲ್ಲಿ ಬರುತ್ತೆ ಅಂತ. ಅದು ಸೆಕ್ಷನ್ ಯಾವುದರಲ್ಲಿ ಬರುತ್ತೆ ಅಂದರೆ ಸೆಕ್ಷನ್ 34 IPCಯಲ್ಲಿ ಕೊಡಲಾಗಿದೆ. ಸೊ ಇದರ ಪ್ರಕಾರ ಜಾಯಿಂಟ್ ಕ್ರಿಮಿನಲ್ ಲಯಬಿಲಿಟಿ ಅಂದರೆ ಏನು? ಯಾವಾಗ ಒಂದು ಕ್ರಿಮಿನಲ್ ಆ್ಯಕ್ಟನ್ನು ಒಂದೇ ಉದ್ದೇಶದಿಂದ ಏಕೋದ್ದೇಶದಿಂದ
ತುಂಬ ಜನ ಅದನ್ನು ಮಾಡಿದಾಗ ಆ ಗ್ರೂಪ್ನಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಆ ಎಲ್ಲ ಜನರು ಇದಕ್ಕೆ ಈಕ್ವಲಿ ಲಯಬಲ್ ಆಗಿರ್ತಾರೆ ಅನ್ನೋದು ಜಾಯಿಂಟ್ ಕ್ರಿಮಿನಲ್ ಲಯಬಿಲಿಟಿ ಪ್ರಿನ್ಸಿಪಲ್ ಆಗಿರುತ್ತೆ. ಸೊ ಇಲ್ಲಿ ಸೆಕ್ಷನ್ 34 ಇದು ಜಾಯಿಂಟ್ ಕ್ರಿಮಿನಲ್ ಲಯಬಿಲಿಟಿ ಬರುತ್ತೆ. ಆದರೆ ಇದು BNS ಅಲ್ಲಿ ಬರುವಾಗ ಇದು ಯಾವುದರಲ್ಲಿ ಬರುತ್ತೆ ಅಂದರೆ ಸೆಕ್ಷನ್ 3 ಕ್ಲಾಸ್ 5. ಇದು ಡೆಫಿನಿಷನ್ಸಲ್ಲಿ ಕವರ್ ಆಗಲಿಲ್ಲ, ಯಾಕೆಂದರೆ ಇದು ಡಿಫೈನ್ ಮಾಡ್ತಾ ಇಲ್ಲ, ಇದು ಜನರಲ್ ಎಕ್ಸ್ಪ್ಲನೇಷನ್ಸಲ್ಲಿ ಬರುವಂಥದ್ದು ಇದು ಜಾಯಿಂಟ್ ಕ್ರಿಮಿನಲ್ ಲಯಬಿಲಿಟಿ ಪ್ರಿನ್ಸಿಪಲ್. ಸೊ ಇಲ್ಲಿ ಸೆಕ್ಷನ್ IPC ಅಲ್ಲಾದರೆ ಸೆಕ್ಷನ್ 34, BNS ಅಲ್ಲಾದರೆ ಸೆಕ್ಷನ್ 3 ಕ್ಲಾಸ್ 5 ಆಗುತ್ತೆ. ನೆಕ್ಸ್ಟ್, offense is defined under. offense ಅನ್ನು ಅಪರಾಧ ಅಂತ IPCಯ ಯಾವ ಸೆಕ್ಷನಲ್ಲಿ ಡಿಫೈನ್ ಮಾಡಿದ್ದಾರೆ ಅಂದರೆ ಸೆಕ್ಷನ್ 40. ಸೆಕ್ಷನ್ 40ಯಲ್ಲಿ offenseಅನ್ನು ಡಿಫೈನ್ ಮಾಡಲಾಗಿದೆ. ಇದರ ಪ್ರಕಾರ ಕೆಲವೊಂದು A ಮತ್ತು B ಕ್ಲಾಸಲ್ಲಿ ಕೊಟ್ಟಿರುವಂಥ ಸಂದರ್ಭಗಳನ್ನು ಬಿಟ್ಟು offense ಅಂದರೆ ಯಾವುದಕ್ಕೆ ಕರೀತಾರೆ, ಈ IPC ಯಾವ ಯಾವ ಕೃತ್ಯಗಳಿಗೆ ಪನಿಷ್ಮೆಂಟ್ ಕೊಟ್ಟಿದೆಯೋ ಆ ಎಲ್ಲ ಪನಿಷಬಲ್ ಆ್ಯಕ್ಟ್ಸಿಗೆ offense ಅಂತ ಕರೀತಾರೆ ಅನ್ನೋದು ಸೆಕ್ಷನ್ 40ನಲ್ಲಿ ಹೇಳಲಾಗಿದೆ. ಇದು BNS ಅಲ್ಲಿ ಬರುವಾಗ ಇದು ಸೆಕ್ಷನ್ 2 ಕ್ಲಾಸ್ 24 ಆಗುತ್ತೆ. ನೆಕ್ಸ್ಟ್, ದ ವರ್ಡ್ ಗುಡ್ ಫೇತ್ ಈಸ್ ಡಿಫೈನ್ಡ್ ಇನ್ ದ ಇಂಡಿಯನ್ ಪೀನಲ್ ಕೋಡ್ ಇನ್. ಗುಡ್ ಫೇತ್ ಅನ್ನೋ ಶಬ್ದ ಸದ್ಭಾವನೆ ಅಂತ ಕರಿಬೋದು. ಆ ಶಬ್ದನ IPC ಯಾವ ಸೆಕ್ಷನಲ್ಲಿ ಡಿಫೈನ್ ಮಾಡಲಾಗಿದೆ? ಗುಡ್ ಫೇತ್ ಅನ್ನೋ ಶಬ್ದನ ಸೆಕ್ಷನ್ 52ದಲ್ಲಿ ಡಿಫೈನ್ ಮಾಡಲಾಗಿದೆ. ಸೊ ಗುಡ್ ಫೇತ್ ಅಂದರೆ ಏನು? ಗುಡ್ ಫೇತ್ ಅಂದರೆ ಯಾವ ಕೆಲಸವನ್ನು ಅಥವಾ ಯಾವುದನ್ನು ಡ್ಯೂ ಕೇರ್ ಅಥವಾ ಜಾಗರೂಕತೆಯಿಂದ ಅಥವಾ ಗಮನವಿಟ್ಟು ಮಾಡಲಾಗಿದೆಯೋ ಅಂಥ ಕೃತ್ಯವನ್ನು ಗುಡ್ ಫೇತಿಂದ ಮಾಡಲಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಸೆಕ್ಷನ್ 52 IPCಯಲ್ಲಿ ಆನ್ಸರ್ ಆಗುತ್ತೆ. BNS ಅಲ್ಲಿ ಬರುವಾಗ ಇದು ಸೆಕ್ಷನ್ 2 ಕ್ಲಾಸ್ 11 ಆಗುತ್ತೆ. ನೆಕ್ಸ್ಟ್, ನಾವು ಇಲ್ಲಿ ತನಕ ಎಷ್ಟು ಕ್ವಶನ್ಸ್ಗಳನ್ನು ನೋಡಿದ್ವೋ ಅದರ ಒಂದು ಬ್ರೀಫಾಗಿ ಅದನ್ನು ರಿವೈಸ್ ಮಾಡ್ಕೊಳ್ಳೋಣ. ಸೆಕ್ಷನ್ 1 ಆಫ್ IPC ಯಾವುದರ ಬಗ್ಗೆ ಹೇಳುತ್ತೆ? ಟೈಟಲ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್ ಆಪರೇಷನ್. ಇದು BNS ಅಲ್ಲಿ ಬರುವಾಗ ಸಹ ಇದು ಸೆಕ್ಷನ್ 1 ಆಗಿರುತ್ತೆ. ಸೆಕ್ಷನ್ 11 ಯಾವುದರ ಬಗ್ಗೆ ಹೇಳುತ್ತೆ? ಪರ್ಸನಿನ ಬಗ್ಗೆ ಹೇಳುತ್ತೆ. ಸೊ BNS ಅಲ್ಲಿ ಇದು ಸೆಕ್ಷನ್ 2 ಕ್ಲಾಸ್ 26. ಸೆಕ್ಷನ್ 20 ಯಾವುದರ ಬಗ್ಗೆ ಹೇಳುತ್ತೆ? ಕೋರ್ಟ್ ಆಫ್ ಜಸ್ಟಿಸ್. ಇದು BNS ಅಲ್ಲಿ ಸೆಕ್ಷನ್ 2 ಕ್ಲಾಸ್ 25. BNS ಅಲ್ಲಿ ಬರೀ ಕೋರ್ಟ್ ಅನ್ನೋ ಶಬ್ದವನ್ನು ಮಾತ್ರ ಇಟ್ಟಿದ್ದಾರೆ. ಸೆಕ್ಷನ್ 21 ಆಫ್ IPC ಯಾವುದರ ಬಗ್ಗೆ ಹೇಳುತ್ತೆ? ಪಬ್ಲಿಕ್ ಸರ್ವೆಂಟ್ನ ಬಗ್ಗೆ ಹೇಳುತ್ತೆ. ಈ ಪಬ್ಲಿಕ್ ಸರ್ವೆಂಟಿನ ಡೆಫಿನಿಷನ್ನು BNS ಅಲ್ಲಿ ಸೆಕ್ಷನ್ 2 ಕ್ಲಾಸ್ 28 ಆಗುತ್ತೆ. ಸೆಕ್ಷನ್ 22 ಆಫ್ IPC ಯಾವುದರ ಬಗ್ಗೆ ಹೇಳುತ್ತೆ? ಮೂವೇಬಲ್ ಪ್ರಾಪರ್ಟಿ ಬಗ್ಗೆ ಹೇಳುತ್ತೆ. ಈ ಮೂವೇಬಲ್ ಪ್ರಾಪರ್ಟಿಯಲ್ಲಿ ಏನು ಚೇಂಜ್ ಆಗಿದೆ? ಆ ವರ್ಡ್ ಕಾರ್ಪೋರಿಯಲ್ ಅನ್ನೋ ಶಬ್ದವನ್ನು ತೆಗೆದಲಾಗಿದೆ. ಸೊ ಇಲ್ಲಿ ಇಂಟ್ಯಾಂಜಿಬಲ್ ಪ್ರಾಪರ್ಟಿ, ಮೂವೇಬಲ್ ಪ್ರಾಪರ್ಟಿ ಸಹ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ BNSನ ಪ್ರಕಾರ. ಸೊ ಸೆಕ್ಷನ್ 2 ಕ್ಲಾಸ್ 21 ಆಗುತ್ತೆ BNS ಅಲ್ಲಿ. ಸೆಕ್ಷನ್ 23 ರಾಂಗ್ಫುಲ್ ಗೇನ್ ಮತ್ತು ರಾಂಗ್ಫುಲ್ ಲಾಸ್ ಆಗುತ್ತೆ ಇದರಲ್ಲಿ. ಆದರೆ ಸೆಕ್ಷನ್ 2 ಕ್ಲಾಸ್ ಇಲ್ಲಿ ರಾಂಗ್ ಆಗಿದೆ. ಇಲ್ಲಿ ಸೆಕ್ಷನ್ 2 ಕ್ಲಾಸ್ 36 ರಾಂಗ್ಫುಲ್ ಗೇನ್ ಬಗ್ಗೆ ಹೇಳುತ್ತೆ. ಮತ್ತು 2 ಕ್ಲಾಸ್ 37 ಯಾವುದ್ರ ಬಗ್ಗೆ ಹೇಳುತ್ತೆ? ರಾಂಗ್ಫುಲ್ ಲಾಸ್ ಹೇಳುತ್ತೆ. ನೆಕ್ಸ್ಟ್ ಸೆಕ್ಷನ್ 29A ಯಾವುದ್ರ ಬಗ್ಗೆ ಹೇಳುತ್ತೆ? ಎಲೆಕ್ಟ್ರಾನಿಕ್ ರೆಕಾರ್ಡ್ ಅದರ ಬಗ್ಗೆ ಹೇಳುತ್ತೆ. BNS ಅಲ್ಲಿ ಸೆಕ್ಷನ್ 2 ಕ್ಲಾಸ್ 39 ಆಗುತ್ತೆ. ಸೆಕ್ಷನ್ 33 ಆ್ಯಕ್ಟ್ನ ಬಗ್ಗೆ ಹೇಳುತ್ತೆ. ಇದು ಯಾವುದರಲ್ಲಿ ಬರುತ್ತೆ? ಸೆಕ್ಷನ್ 2 ಕ್ಲಾಸ್ 1. ಇದನ್ನು ನಾವು ಹೇಗೆ ನೆನಪಿಟ್ಕೊಳ್ಬೋದು? ಇದು A ಆದ ಕಾರಣ ಸೆಕ್ಷನ್ 2 ಕ್ಲಾಸ್ 1 ಫಸ್ಟ್ ಡೆಫಿನಿಷನ್ ಆ್ಯಕ್ಟ್ನ ಬಗ್ಗೆ ಕೊಟ್ಟಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ. ಮತ್ತು ಸೆಕ್ಷನ್ 34 ಜಾಯಿಂಟ್ ಕ್ರಿಮಿನಲ್ ಲಯಬಿಲಿಟಿ ಬಗ್ಗೆ ಹೇಳುತ್ತೆ. ಅದು ಡೆಫಿನಿಷನ್ ಅಲ್ಲ. ಸೊ ಅದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಯಾವುದರಲ್ಲಿ ಬರುತ್ತೆ? ಜನರಲ್ ಎಕ್ಸ್ಪ್ಲನೇಷನ್ಸಲ್ಲಿ ಸೆಕ್ಷನ್ 3 ಕ್ಲಾಸ್ 5 ಬರುತ್ತೆ. ಸೆಕ್ಷನ್ 40 ಯಾವುದರಲ್ಲಿ ಬರುತ್ತೆ? ಸೆಕ್ಷನ್ 40 ಆಫೆನ್ಸ್ನ ಬಗ್ಗೆ ಡಿಫೈನ್ ಮಾಡುತ್ತೆ. ಅದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ 2 ಕ್ಲಾಸ್ 24 ಆಗುತ್ತೆ. ಮತ್ತು ಸೆಕ್ಷನ್ 52 ಇದು ಗುಡ್ ಫೇತ್ನ ಬಗ್ಗೆ ಹೇಳುತ್ತೆ. ಈ ಗುಡ್ ಫೇತನ್ನು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ 2 ಕ್ಲಾಸ್ 11 ಇದರಲ್ಲಿ ಬರುತ್ತೆ. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಮುಂದಿನ ಭಾಗದಲ್ಲಿ ಇದರ ನೆಕ್ಸ್ಟ್ ಭಾಗವನ್ನು ತರ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್. Please subscribe to Abhidna Law Series if you have not subscribed. Like it, share it. Thank you.